ನಮಸ್ತೆ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಯಿತಾ, ಇವತ್ತು ನಮ್ಮ ಸಮಾಜ ಹೇಗಿದೆ ಅಂತ ಹೇಳಿದ್ರೆ, ಒಂದು ಹುಡುಗಿ ಇರ್ತಾಳೆ. ಅವಳು ಏನಂತ ಹೇಳಿದ್ರೆ ಫುಲ್ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಮಾಡ್ರನ್ನಾಗಿ ಅವಳಿಗೆ ಹೆಂಗೆ ಇಷ್ಟ ಆ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು ಬಿಂದಾಸಾಗಿರ್ತಾಳೆ. ಬೋಲ್ಡಾಗಿ ಬಿಂದಾಸಾಗಿ ಏನು ಅನ್ಸುತ್ತೆ ಅದನ್ನು ಓಪನಾಗಿ ಹೇಳ್ಕೊಂಡು ಆ ಥರ ಇರ್ತಾಳೆ. ಆಯಿತಾ, ಇನ್ನೊಂದು ಕೆಲವು ಅಂದರೆ ಹುಡುಗಿ ಇನ್ ದ ಸೆನ್ಸ್ ಕ್ಯಾಟಗಿರಿ. ಆಯಿತಾ, ಒಂದು ಕ್ಯಾಟಗಿರಿ ಆ ಥರ ಇರುತ್ತೆ. ಇನ್ನು ಕೆಲವ್ರು ಹೆಂಗೆ ಅಂತೇಳಿದ್ರೆ ಈ ಥರ ಚೂಡಿದಾರು ಆ ಥರ ಆ ಡ್ರೆಸ್ಗಳನ್ನ ಹಾಕ್ಕೊಂಡು ಅವರೇನಂತಿರ್ತಾರೆ ಗೊತ್ತಾ, ಈ ಹುಡುಗಿ ಏನಪ್ಪ ಒಳ್ಳೆ ಈ ಥರ ಬಟ್ಟೆಗಳು ಹಾಕ್ಕೊಳ್ತಾಳೆ, ಇವಳಿಗೇನು ಅನಿಸೋದೇ ಇಲ್ವಾ, ಅಷ್ಟು ಸಣ್ಣ ಸಣ್ಣ ಬಟ್ಟೆ ಎಲ್ಲ ಹಾಕ್ಕೊಳ್ತಾಳೆ. ಬಟ್ ಆ ಮಾಡ್ರನ್ ಡ್ರೆಸ್ ಅವಳೇನು ಅನ್ಕೊತಾಳೆ ಅಂದರೆ, ಇದು ಯಾವ ಹಳ್ಳಿಯಿಂದ ಬಂದಿದೆ ಮಾರಾಯ್ತಿ, ಇದು ಒಳ್ಳೆ ಮೈ ತುಂಬ ಶೆಕೆನೇ ಆಗಲ್ವ ಇವರಿಗೆ ಇಂಥ ಬಟ್ಟೆಗಳೆಲ್ಲ ಹಾಕ್ಕೊಳ್ತಾರಲ್ಲ ಅಂತ ಅವಳು ಅನ್ಕೊತಾ ಇರ್ತಾಳೆ. ಬಟ್ ಇನ್ನೊಂದು ಕ್ಯಾಟಗಿರಿ ಇದೆ, ಅವರು ಬರೀ ಸ್ಯಾರಿ ನೈಟಿ. ಆಯಿತಾ, ಅವ್ರೇನಂತಿರ್ತಾರೆ ಅಂದರೆ, ಅಯ್ಯೋ ಈಗಿನ ಜನ್ರೇಷನ್ಗೇನು ಒಂದು ಡ್ರೆಸ್ ಸೆನ್ಸ್ ಇಲ್ಲ, ಬರೀ ಸಣ್ಣ ಸಣ್ಣ ಬಟ್ಟೆಗಳು ಹಾಕ್ಕೊಂಡು ಇದು ಮಾಡಿಕೊಂಡು ಇರ್ತಾರೆ, ಟ್ರೆಡಿಷ್ನಲ್ ಗೊತ್ತಿಲ್ಲ, ಸ್ಯಾರಿಗಳ ಲಕ್ಷಣವಾಗಿ ಸ್ಯಾರಿ ಉಟ್ಕೊಳ್ಳಲ್ಲ ಅಂತ ಅನ್ನೋ ಕ್ಯಾಟಗಿರಿ ಒಂದಿರ್ತಾರೆ. ಸರಿನಾ? 3 ಜನನೂ ಅವ್ರವ್ರ ಪ್ಲೇಸಲ್ಲಿ ಅವ್ರು ಕರೆಕ್ಟು. ಆಯಿತಾ, ನಿಮಗೆ ಸೀರೆ ಉಟ್ಕೊಳ್ಳೋಕೆ ಇಷ್ಟನಾ, ನೈಟಿ ಹಾಕ್ಕೊಳ್ಳೋಕೆ ಇಷ್ಟನಾ, ನೀವು ಹಾಕ್ಕೊಳ್ಳಿ, ತಪ್ಪಿಲ್ಲ. ಆಯಿತಾ, ಇನ್ನೊಬ್ಬರು ಚೂಡಿದಾರ್ ಹಾಕ್ಕೊಳ್ಳೋಕೆ ಇಷ್ಟನಾ, ಲೆಹಂಗಾ ಹಾಕ್ಕೊಳ್ಳೋಕೆ ಇಷ್ಟನಾ, ಅವರು ಹಾಕ್ಕೊಳ್ಳಿ, ಅದು ತಪ್ಪಿಲ್ಲ. ಸಣ್ಣ ಸಣ್ಣ ಡ್ರೆಸ್ ಹಾಕ್ಕೊಳ್ತಾರಾ, ಹಾಕ್ಕೊಳ್ಳಿ, ಬಿಡಿ, ಅವ್ರ ಇಷ್ಟ ರೀ, ಅವ್ರ ಲೈಫು ರೀ, ಅವ್ರಿಗೆ ಹೆಂಗೆ ಬೇಕು ಹಂಗಿರಕ್ಕೆ ಬಿಡಿ. ನೀವು ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಕಮೆಂಟ್ಸ್ ಕೊಡೋದ್ರಲ್ಲಿ ಏನಿದೆ, ಕೊಡಬೇಡಿ. ನಿಮಗೆ ಹೆಂಗೆ ಇಷ್ಟ ಹಂಗೆ ಬದುಕ್ರಿ, ನಿಮ್ಮ ಲೈಫು ಇರೋದೊಂದು ಲೈಫು. ಸರಿನಾ? ಅದನ್ನು ಯಾರೋ ಏನೋ ಹೇಳ್ತಾರೆ ಅಂತನೋ ಅಥವಾ ಬೇರೆಯವ್ರನ್ನ ನಾವು ಬರೀ ಕಮೆಂಟ್ಸ್ ಕೊಟ್ಕೊಂಡೇ ಜೀವನ ಮಾಡೋಂಥದ್ದು ಅದು ಯಾಕೆ? ನಿಮ್ಗೆ ಹೆಂಗಿಷ್ಟ ಹಂಗೆ ನೀವು ಬದುಕಿ, ಅವ್ರಿಗೆ ಹೆಂಗಿಷ್ಟ ಅವ್ರು ಹಂಗೆ ಬದುಕಲಿ. ಆಮೇಲೆ ಇನ್ನೊಂದು, ಈ ಕಮೆಂಟ್ಸ್ ಕೊಡ್ತಿರ್ತಾರಲ್ವ, ಅವ್ರು ಹಂಗೆ ಇವ್ರು ಹೆಂಗೆ, ಆ ಬಟ್ಟೆ ಹೆಂಗೆ ಈ ಬಟ್ಟೆ ಹೆಂಗೆ, ಅವ್ರು ಆ ಥರ ಹೇರ್ ಸ್ಟೈಲ್ ಮಾಡ್ತಾರೆ, ಅವ್ರು ಆ ಥರ ಅವರೆಲ್ಲ ಯಾರು ಹೇಳಿ ನೋಡೋಣ? ವೇಸ್ಟ್ಗಳು. ಅವ್ರಿಗೇನು ಕೆಲಸ ಇರಲ್ಲ, ಮನೆ ಕೆಲಸ, ಗಂಡ ಮಕ್ಕಳಿಗೆ ಅಡುಗೆ ಬೇಯಿಸಿ ಕಳಿಸ್ಬಿಟ್ರೆ ಅವ್ರಿಗಿನ್ನೇನು ಬೇರೆ ಇರಲ್ಲ. ಸೀರಿಯಲ್ಗಳು ನೋಡ್ತಿರ್ತಾರೆ, ಆ ಸೀರಿಯಲ್ ಬರೋ ಎಲ್ಲ ವಿಲನ್ಗಳನ್ನ ಇನ್ಸ್ಪೈರ್ ಆಗಿ ತೊಗೊಳ್ತಾರೆ, ಮಾತಾಡ್ತಿರ್ತಾರೆ. ಅವ್ರಿಗೆ ಟೈಮ್ ಪಾಸ್ ಆಗಬೇಕಲ್ವ, ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂದಾಗ ಟೈಮ್ ಪಾಸ್ ಆಗಬೇಕು. ಟೈಮ್ ಪಾಸ್ ಆಗೋಕ್ಕೆ ಏನು ಮಾಡಬೇಕು? ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಅಂಥ ವೇಸ್ಟಾಗಿ ಮಾತಾಡೋರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಫಸ್ಟ್ ವಿಷಯ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಕೆಲವು ಗಂಡು ಮಕ್ಳು ಏನು ಗೊತ್ತಾ, ಖುಷಿಯಾಗಿ ಲೈಫ್ ಹೆಂಗೆ ಬರುತ್ತೆ ಹಂಗೆ ತೊಗೊಂಡು ಎಂಜಾಯ್ ಮಾಡ್ತಿರ್ತಾರೆ. ಫ್ರೆಂಡ್ಸ್ಗಳ ಜೊತೆಗೆ ಸುತ್ತೋರಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಏನೋ ಪಾರ್ಟಿ ಗಿಟಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬಟ್ಟೆ ಹಾಕ್ಕೊಳ್ಳೋದಿರ್ಬೋದು. ಕೆಲವರು ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಾರೆ, ಏನು ಹುಡುಗಿರ್ತಾರೆ ಇಷ್ಟು ಉದ್ದ ಕೂದಲು ಬಿಡಿ, ಅವ್ರ ಇಷ್ಟ ರೀ, ಅವ್ರ ಕೂದಲು ರೀ, ಅವ್ರ ತಲೆ, ಅವ್ರು ಹೆಂಗೆ ಬೇಕಂಗಿರಲಿ, ಬಿಟ್ಬಿಡಿ. ಆದರೆ ಜವಾಬ್ದಾರಿ ಇರಬೇಕು. ಒಂದು ಪರ್ಟಿಕ್ಯುಲರ್ ಅವ್ರದ್ದು ಒಂದು ಸರ್ಕಲಲ್ಲಿ ಮಾಡ್ಕೊಳ್ಳಿ, ಯಾವುದೂ ಲಿಮಿಟ್ ಕ್ರಾಸ್ ಮಾಡಿ ಮಾಡಬಾರ್ದು. ಅಷ್ಟು ಬಿಟ್ಟರೆ ಅವ್ರ ಇಷ್ಟದಂಗೆ ಅವ್ರ ಬಟ್ಟೆ ಹಾಕ್ಕೊಳ್ಳಿ, ಅವ್ರ ಇಷ್ಟದಂಗೆ ಅವ್ರು ಬದುಕಲಿ, ಬಿಡಿ. ಆಯಿತಾ? ಈಗ ಎಂಥವ್ರಿಗೂ ಬಿಡಲ್ಲ ರೀ ನೀವೆಲ್ಲ ಯಾವ ಲೆಕ್ಕ. ಮೊನ್ನೆ ನಮ್ಮ ಸ್ಮೃತಿ ಮಂದಣ್ಣವ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಆಯಿತಾ? ಕ್ರಿಕೆಟ್ ಪ್ಲೇಯರು, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿರೋಂಥ ಹುಡುಗಿ. ಆಯಿತಾ? ಅವ್ರಿಗೇನೆ ಬಿಟ್ಟಿಲ್ಲ ರೀ, ಅವ್ರಿಗೇನೆ ಬಾಡಿ ಶೇಮಿಂಗ್ ಮಾಡ್ತಾರೆ. ಹೆಂಗಿದ್ದಾರೆ ರೀ ಅವರು, ಒಳ್ಳೆ ಫಿಲಿಮ್ ಸ್ಟಾರ್ ಇದ್ದಂಗೆ ಇದ್ದಾರೆ. ಆಯಿತಾ? ಯಾವ ಮಾಡೆಲ್ಗೂ ಅವ್ರೇನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಆಯಿತಾ? ಇಲ್ಲಿ ಎಂಡ್ ಆಫ್ ದಿ ಡೇ ಏನು ಮ್ಯಾಟ್ರ್ ಆಗುತ್ತೆ ಗೊತ್ತಾ, ನೀವು ಯಾವ ಬಟ್ಟೆ ಹಾಕ್ಕೊಂಡ್ರಿ ಅನ್ನೋದು ಖಂಡಿತವಾಗ್ಲೂ ಮ್ಯಾಟ್ರ್ ಆಗೋಲ್ಲ. ನೀವೇನು ಅಚೀವ್ ಮಾಡಿದ್ರಿ ಲೈಫಲ್ಲಿ ಅನ್ನೋದು ಮಾತ್ರನೇ ಮ್ಯಾಟ್ರ್ ಆಗೋದು. ಲೈಫಲ್ಲಿ ನೀವು ಒಂದು ಒಳ್ಳೆ ಗೋಲ್ ತೊಗೊಂಡು ಅದನ್ನು ಅಚೀವ್ ಮಾಡಿಕೊಂಡು ನಿಮ್ಮ ಲಿಮಿಟ್ಸಲ್ಲಿ ನೀವು ಏನೋ ಬಟ್ಟೆ ಹಾಕ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು, ನಿಮ್ಮ ಇಷ್ಟದಂಗೆ ನೀವು ಬದುಕೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಂಡ್ ಆಫ್ ದಿ ಡೇ ನಿಮಗೆ ಜವಾಬ್ದಾರಿ ಇರಬೇಕು, ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಆಯಿತಾ? ಆಮೇಲೆ ಮೊನ್ನೆ ನಮ್ಮ ಬಿಗ್ ಬಾಸ್ 12 ಕನ್ನಡ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ರನ್ನರಪ್ ಆದ್ರಲ್ವ, ಅವ್ರಿಗೂ ಕೇಳಿದರು ಯಾರೋ, ಈ ಥರ ನೀವೇನು ಸಣ್ಣ ಬಟ್ಟೆಗಳು ಹಾಕಲ್ವಾ ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರೇನು ಹೇಳಿದರು ಗೊತ್ತಾ, ನಾವು ಸಣ್ಣ ಬಟ್ಟೆ ಹಾಕಲ್ಲ ಅಂತಲ್ಲ, ನಾನು ಆಚೆ ಹಾಕ್ಕೊಳ್ತೀನಿ, ಬಟ್ ಬಿಗ್ ಬಾಸಲ್ಲಿ ನಾನು ಹಾಕ್ಕೊಳ್ಲಿಲ್ಲ. ಯಾಕೆ ಅಂದರೆ ನಾನು ಹೆಂಗೆ ಬೇಕಂಗೆ ಕೂತ್ಕೊಳ್ತೀನಿ, ನಾನು ನೀಟಾಗಿ ಮೇಂಟೈನ್ ಮಾಡಲ್ಲ, ನಾನು ಕ್ಯಾರಿ ಮಾಡಲ್ಲ ನೀಟಾಗಿ, ಹಂಗಾಗ್ಬಿಟ್ಟು ನಾನು ಬಿಗ್ ಬಾಸ್ ಮನೇಲಿ ಹಾಕ್ಕೊಳ್ಲಿಲ್ಲ. ಹೊರಗಡೆ ನಾನು ಹಾಕ್ಕೊಳ್ತೀನಿ. ನೋಡಿ ಅವ್ರ ಮೆಚುರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನಾನು ಹಾಕ್ಕೊಳ್ತೀನಿ, ಎಲ್ಲಿ ಬೇಕು ಅಲ್ಲಿ ಮಾತ್ರ ಹಾಕ್ಕೊಳ್ತೀನಿ, ಬಟ್ ನನಗೆ ಎಲ್ಲಿ ಕಂಫರ್ಟ್ ಅನಿಸಲ್ಲ ಅಲ್ಲಿ ನಾನು ಹಾಕ್ಕೊಳ್ಳಲ್ಲ ಅಂತ.
ಅಲ್ವಾ? ಆ ಥರ ಎಲ್ಲರೂ ಥಿಂಕ್ ಮಾಡಿ ನಿಮ್ಮ ಲೈಫು ನಿಮ್ಗಿಷ್ಟ ಬಂದಂಗೆ ನೀವು ಬದುಕಿ. ಯಾರಿಗೋಸ್ಕರನೋ ದಯವಿಟ್ಟು ಬದುಕಬೇಡಿ. ಯಾರೂ ಬರಲ್ಲ ರೀ, ಯಾರಿಗೆ ಯಾರೂ ಆಗಲ್ಲ. ನಿಮಗೆ ನೀವೇ ನಿಲ್ಲಬೇಕು. ನಿಮ್ಮ ಯೋಗ್ಯತೆಯನ್ನು ನೀವೇ ಸೃಷ್ಟಿ ಮಾಡ್ಕೋಬೇಕು. ನಿಮಗೋಸ್ಕರ ಯಾರೋ ಬಂದು ನಿಲ್ತಾರೆ ಅಂತನೋ ಅಥವಾ ಈ ಹೇಳೋರು ಯಾರೋ ಬಂದು ನಿಮ್ಮನ್ನು ಮೇಲೆತ್ತಾರೆ, ಖಂಡಿತವಾಗ್ಲೂ ಇಲ್ಲ. ಯಾವತ್ತೂ ಕಾಲು ಎಳೆಯೋರು ಹಿಂದೆ ಮಾತಾಡೋರು ಏನು ಗೊತ್ತಾ, ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ, ಅವ್ರ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಎಳಿತಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಮೇಲೋಗೋದನ್ನು ನಿಲ್ಲಿಸ್ಬಾರ್ದು. ನಮ್ಮ ಪ್ರಯತ್ನ ನಾವು ಯಾವಾಗಲೂ ಇರಬೇಕು. ನಾವು ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ತಾ ಇರಬೇಕು. ನಮ್ಗೆ ಹೆಂಗಿಷ್ಟ ಹಂಗೆ ನಾವು ಬದುಕಬೇಕು. ಓಕೆನಾ?